ಸದ್ಯ ಒಂದಷ್ಟು ಊಹಾಪೋಹಗಳಿಗೆ ಬ್ರೇಕ್ ಬಿದ್ದಿದೆ, ಫುಲ್ ಸ್ಟಾಪ್ ಸಿಕ್ಕಿದೆ. ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಎಂಥದ್ದು ಏನು ಇದೆಲ್ಲ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಅಫ್ಕೋರ್ಸ್ ಹೇಳ್ಬೋದು, ಅಯ್ಯೋ ಅದವ್ರ ಪರ್ಸನಲ್ ಬಿಡ್ರಿ ಅಂತ ಅಂದ್ರೂ ಕೂಡ ಈಗ ಅದು ಪರ್ಸನಲ್ ಆಗಿ ಉಳ್ಕೊಂಡಿಲ್ಲ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು ನಟ ದರ್ಶನ್ ಹಾಗೂ ಪವಿತ್ರ ಗೌಡ. ರೇಣುಕಾ ಸ್ವಾಮಿ ನೋಡ್ತಿದ್ದಂಗೆ ನಟ ದರ್ಶನ್ ರೊಚ್ಚಿಗೆದ್ದಿದ್ರು, ಕೋಪಗೊಂಡಿದ್ರು, ಆಕ್ರೋಶ ಭರಿತರಾಗಿದ್ರು. ಕೆಟ್ಟ ಕೆಟ್ಟ ಪದಗಳಲ್ಲಿ ನನ್ನ ಹೆಂಡತಿ ಪವಿತ್ರಾಗೆ ಮೆಸೇಜ್ ಕಳಿಸ್ತೀಯಾ ಅಂತ ಬೈದಿದ್ರು. ಪವಿತ್ರ ಗೌಡ ಹೆಂಡತಿ ಅಂತ ಹೇಳಿ ನಟ ದರ್ಶನ್ ರೇಣುಕಾ ಸ್ವಾಮಿಯ ಮುಂದೆ ಆಕ್ರೋಶ ವ್ಯಕ್ತಪಡಿಸ್ತಾರೆ. ರೇಣುಕಾ ಸ್ವಾಮಿಯ ಮೇಲೆ ಗುಡುಗಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು ದರ್ಶನ್. ಮೆಸೇಜ್ ಮಾಡ್ತೀಯಾ, ಖಾಸಗಿ ಅಂಗಾಂಗಗಳ ಚಿತ್ರವನ್ನ ಕಳಿಸ್ತೀಯಾ ಅಂತ ಅಫ್ಕೋರ್ಸ್ ಯಾರಿಗೇ ಆಗ್ಲಿ, ತಮ್ಮ ಹೆಂಡತಿನೋ ಪ್ರಿಯತಮೆನೋ ಪ್ರೇಯಸಿನೋ ಯಾರಾದ್ರೂ ಬೇರೆ ಗಂಡಸರು ಆತರ ಮೆಸೇಜ್ ಕಳಿಸಿದಾಗ ಕೋಪ ಬರೋದು ಸಹಜ. ಆದರೆ ಅದಕ್ಕೆ ಒಂದು ಲಿಮಿಟ್ ಇದೆ. ಚರ್ಚೆಯನ್ನ ಮುಂದುವರಿಸ್ತಾ ಹೋಗ್ತೀನಿ. ಸರ್, ಈಗ ತಾನೇ ಮಾತನಾಡ್ತಾ ಇದ್ವಿ, ಕೆಲವು ಪರ್ಸನಲ್ ವಿಚಾರಗಳಿಗೆ ಇಂಟರ್ಫಿಯರ್ ಆಗಬಾರ್ದು ಸುನಿಲ್ ಜಿ. ಬಟ್ ಪರ್ಸನಲ್ ವಿಚಾರ ಪರ್ಸನಲ್ ಆಗಿ ಉಳ್ಕೊಂಡಿಲ್ಲ. ಈಗ ಈ ಕೃತ್ಯದ ಒಂದು ಮೇನ್ ಇಂಟೆನ್ಷನ್ ಅದಾಗಿತ್ತು. ಪವಿತ್ರ ಗೌಡಗೆ ಮೆಸೇಜ್ ಬಂತು ಅಂತಾನೆ ಈ ಕೃತ್ಯ ನಡೆದಿದ್ರಿಂದ ಸೊ ಅಲ್ಲಿ ಅವರು ಸಹಜವಾಗಿ ನನ್ನ ಹೆಂಡತಿ ಮೇಲೆ ನಿಂಗೆಲ್ಲ ಮೆಸೇಜ್ ಮಾಡಿದ್ಯಾ ಅಂತ ಹೇಳಿದಾರೆ. ಅಫ್ಕೋರ್ಸ್ ಯಾರಿಗೇ ಆಗ್ಲೂ ಕುಟುಂಬದ ಅಥವಾ ನಮಗೆ ಆತ್ಮೀಯರಾದಂತಹ ಯಾರಿಗಾದ್ರೂ ಮೇಲೆ ಆ ರೀತಿ ಮೆಸೇಜ್ಗಳು ಬಂದಾಗ ನಮಗೆ ಕೋಪ ಬರೋದು ಸಹಜ. ಆದ್ರೆ ಆ ಕೋಪ ಕೊಲೆಗೆ ತಿರುಗಿದ್ದೇ ಇಲ್ಲಿ ದುರಂತ ಅಂತ ಹೇಳ್ಬೋದು. ಖಂಡಿತ ಮೇಡಮ್, ಯು ಆರ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಕೆಲವು ಸಲ ವೈಯಕ್ತಿಕವಾಗಿ ಫ್ಯಾಮಿಲಿ ಮ್ಯಾಟರ್ಗೆ ಇಂಟರ್ಫಿಯರ್ ಆದಾಗ ಮನುಷ್ಯ ತನ್ನ ಪ್ರಜ್ಞೆನ ಕಳ್ಕೋತಾನೆ ಮತ್ತು ಕೋಪ ನಿಗ್ರಹಿಸುವಂತ ಶಕ್ತಿಯನ್ನು ಕೂಡ ಕಳ್ಕೋತಾನೆ. ದರ್ಶನ್ ಅವರು ಅದೇ ಮಾಡಿದಂಥದ್ದು. ತಮ್ಮ ಪ್ರೇಯಸಿ ಅಥವಾ ಹೆಂಡತಿ ಅಂತ ಅವ್ರು ಏನು ಕನ್ಸಿಡರ್ ಮಾಡ್ತಾರೋ ಅವ್ರಿಗೆ ಅಶ್ಲೀಲವಾಗಿ ಮೆಸೇಜ್ ಅನ್ನ ಕಳಿಸಿ ಕಂಟಿನ್ಯೂಸ್ ಆಗಿ ಅವ್ರಿಗೆ ಮಾನಸಿಕವಾಗಿ ನೋವು ಕೊಟ್ಟಿದ್ದಕ್ಕೆ ಒಂದು ಪಾಠ ಕಲಿಸ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಬಟ್ ಆ ಪಾಠ ಕೊಲೆಯಾಗಿ ಅಂತ್ಯ ಆಯ್ತಲ್ಲ ಅನ್ನೋದೇ ಬಹಳಷ್ಟು ಬೇಸರವಾದಂತ ವಿಚಾರ. ಹಾಗಾಗಿ ಒಬ್ಬ ಪ್ರತಿಭಾನ್ವಿತ ನಟನಾದ್ರೂ ಕೂಡ ಈಗ ತಮ್ಮ ಮುಂದಿನ ಜೀವನ ಪಾಪ ಜೈಲಲ್ಲಿ ಕಳಿಬೇಕಾದಂತ ಪರಿಸ್ಥಿತಿ ಅವರಷ್ಟು ಅವರೇ ಮಾಡ್ಕೊಂಡಂಥದ್ದು. ಇದಕ್ಕೆ ಯಾರು ಕೂಡ ಕಾರಣರಲ್ಲ. ನೋಡಿ, ಪ್ರತಿಯೊಬ್ಬರ ಜೀವನ ಅವ್ರ ಕೈಲಿ ಇರುತ್ತೆ. ಪೊಲೀಸ್ ಅಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಡ್ಬೋದಿತ್ತು ಅಥವಾ ಕರೆದು ಬುದ್ಧಿ ಹೇಳ್ಬೋದಿತ್ತು. ಅನೇಕ ಮಾರ್ಗಗಳು ಅವ್ರಿಗಿತ್ತು. ಕೆಲವು ಸಂದರ್ಭಗಳಲ್ಲಿ ನೋಡಿ, ಕೋಪವನ್ನು ನಾವು ಕಳ್ಕೊಂಡಾಗ ಅನೇಕ ಈಗ ಅಪರಾಧಿಗಳು ನೀವು ಜೈಲಲ್ಲಿ ಭೇಟಿ ಮಾಡಿದಾಗ ನಾವು ಎಷ್ಟೋ ಅಪರಾಧಿಗಳು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಒಂದು ಇಂಟರ್ವ್ಯೂ ಮಾಡಿದಾಗ ಅವ್ರನ್ನ ಹೇಳ್ತಾರೆ, ಸರ್ ಒಂದು 5 ನಿಮಿಷ ಕೋಪದಲ್ಲಿ ನಾನು ಮಾಡಿದಂತ ಕೆಲಸ ನನ್ನ ಜೀವನ ಪರ್ಯಂತ ನಾನು ಈಗ ಕೊರಗ್ತಾ ಇದ್ದೀನಿ, ನಾನು ಮಾಡಬಾರ್ದಿತ್ತು ಅಂತ ಹೇಳಿ ಅನೇಕರು ರಿಯಲೈಸೇಷನ್ ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ವೈಯಕ್ತಿಕವಾಗಿ ತಮ್ಮ ಹೆಂಡತಿಗೆ ಅಥವಾ ತನ್ನ ಗೆಳತಿಗೆ ಕಳಿಸಿದಂತ ಮೆಸೇಜ್ ಬಹಳಷ್ಟು ಅಶ್ಲೀಲವಾಗಿತ್ತು. ರೇಣುಕಾ ಸ್ವಾಮಿ ಕೂಡ ಮಾಡಿದಂತದ್ದೇನು ಒಳ್ಳೆ ಕೆಲಸ ಅಲ್ಲ. ಅವರು ಕೂಡ ಒಂದು ನೋಡಿ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಬಾರ್ದು. ಯಾವುದೇ ಮಹಿಳೆಗಾಗ್ಲಿ, ಅವ್ರಿಗೂ ಮದುವೆ ಆಗಿದೆ, ಅವ್ರಿಗೂ ಮದುವೆ ಆಗಿ ಅವ್ರಿಗೊಂದು ಸಂಸಾರ ಇದ್ದಾಗ ಇನ್ನೊಬ್ಬರು ಮಹಿಳೆ ವಿಚಾರದಲ್ಲಿ ಅವ್ರು ಯಾರೇ ಆಗ್ಲಿ ಅಷ್ಟು ಕೆಟ್ಟದಾಗಿ ಅವರು ಮೆಸೇಜ್ ಗಳನ್ನ ಕಳಿಸಿ ಕಂಟಿನ್ಯೂಸ್ ಆಗಿ ಮಾನಸಿಕವಾಗಿ ತೊಂದರೆ ಕೊಟ್ಟಾಗ ಅದು ನಿಜವಾಗ್ಲೂ ಅವರು ಕೋಪೋದ್ರಿತರಾಗ್ತಾರೆ. ಕೋಪದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಿರ ಆತನ ಕೊಲೆಯಲ್ಲಿ ಅಂತ್ಯ ಆಗ್ತದೆ. ಹಾಗಾಗಿ ಅವ್ರದ್ದು ರೇಣುಕಾ ಸ್ವಾಮಿದು ಕೂಡ ದುರಂತ ಅಂತ್ಯ ಮತ್ತು ಇಲ್ಲೂ ಕೂಡ ಇವರು ದುರಂತ ನಾಯಕನಾಗಿ ಇವರು ಉಳ್ಕೊಂಡ್ಬಿಡ್ತಾರೆ. ಇದು ಬಹಳಷ್ಟು ದುರದೃಷ್ಟಕರ. ಎಲ್ಲೋ ಒಂದ್ ಕಡೆ ಸರ್, ಅವ್ರ ಕೆರಿಯರೇ ಮುಗಿಯುವಂತಹ ಹಂತಕ್ಕೆ ಬಂದು ನಿಂತ್ಕೊಂಡ್ ಬಿಟ್ಟಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಖಂಡಿತ ಕೆರಿಯರ್ ಮುಳುಗೋಗುವಂತ ಸ್ಥಿತಿ ಬಂದಿದೆ. ಮತ್ತೆ ಇವ್ರು ಇದರಿಂದ ಚೇತರಿಸ್ಕೋಬೇಕು ಅಂದ್ರೆ ಬಹಳಷ್ಟು ವರ್ಷ ಬೇಕಾಗ್ತದೆ. ಫಿಲಮ್ ನ ಟಚ್ ಕಳ್ಕೋತಾರೆ, ಆಕ್ಟಿಂಗ್ ನ ಟಚ್ ಕಳ್ಕೋತಾರೆ. ಯಾಕಂದ್ರೆ ನೀವು ಹೇಳ್ದಂಗೆ ಈಗ ನೋಡಿ, ಕೆರಿಯರ್ ಅಂತ್ಯ ಅಂತಂದ್ರೆ ಈಗ ಹೊರಗಡೆ ಬಂದ್ರು ಅವ್ರ ಸಿನಿಮಾಗಳನ್ನ ಮಾಡಿದ್ರೆ ಜನ ನೋಡೋಂಥವ್ರು ಇದ್ದೇ ಇದ್ದಾರೆ. ಇನ್ನೂ ಹೆಚ್ಚಿನ ಯಶಸ್ಸು ಸಿಗಬಹುದು ದರ್ಶನ್ಗೆ. ಬಟ್ ಸ್ಟಿಲ್ ಈಗ ಅವರು ಹೊರಗಡೆ ಬಂದು ಆ ರೀತಿ ಹೀರೋಯಿಸಂ ತೋರಿಸ್ಲಿಕ್ಕೆ ಆಗತ್ತಾ, ಆ ರೀತಿ ಎಥಿಕ್ಸ್ ನ ಮಾತಾಡ್ಲಿಕ್ಕೆ ಆಗತ್ತಾ ಅವರು? ಇದೆಲ್ಲವನ್ನು ಕೂಡ ಪ್ರಶ್ನೆನೇ ಉಳ್ಕೊಳ್ಳುತ್ತಲ್ವಾ? ಖಂಡಿತ ಮೇಡಮ್. ಬಿಕಾಸ್ ಅವ್ರಿಗೆ ಮನಸ್ಸಲ್ಲಿ ಎಲ್ಲೋ ಒಂದ್ಸರಿ ಆ ನೋವು ಅಂತ ಖಂಡಿತವಾಗ್ಲೂ ಕಾಡ್ತಾ ಇರುತ್ತೆ. ನಾನು ಇಷ್ಟು ಅದ್ಭುತವಾದಂತ ಕಲಾವಿದನಾಗಿ ರಾಜ್ಯ ಸರ್ಕಾರದ ಅನೇಕ ಯೋಜನೆಗಳಿಗೆ ನಾನು ಪ್ರಭಾವಿಯಾಗಿ ನಾನು ನಿಂತು ನಾನೊಬ್ಬ ಅಂಬಾಸಿಡರ್ ಆಗಿದ್ದೆ. ಎಷ್ಟೋ ಅರಣ್ಯ ಇಲಾಖೆಗೆ ಅವರು ಅಂಬಾಸಿಡರ್ ಆಗಿರ್ತಾರೆ, ವನ್ಯಜೀವಿ ಇಲಾಖೆಗೆ ಅಂಬಾಸಿಡರ್ ಆಗಿ ನಾನು ದೊಡ್ಡ ಪೊಸಿಷನ್ ಕೂತು ನಾನೊಬ್ಬ ಸಾಮಾನ್ಯ ಖೈದಿ ತರ ಜೈಲಲ್ಲೂ ಕೂತ್ನಲ್ಲ. ಎಷ್ಟು ಜನ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡೋದಲ್ಲ ಅಂತ ಹೇಳಿ ಹೊರಗೆ ಬಂದ್ರು ಕೂಡ ಮಾನಸಿಕವಾಗಿ ಖಂಡಿತವಾಗ್ಲೂ ನೋವರ್ನ ಸದಾ ಕಾಡ್ತಾ ಇರುತ್ತೆ. ಇವ್ರು ಹೊರಗೆ ಬಂದ್ರು ಕೂಡ ಬಹಳಷ್ಟು ಸಮಯ ಬೇಕು ಅವ್ರಿಗೆ ಟು ಬಿಕಮ್ ಎ ನಾರ್ಮಲ್ ಪರ್ಸನ್. ನೋಡೋಣ, ಒಂದು ಬದಲಾವಣೆಯಾಗಿ ಒಳ್ಳೆ ಬದಲಾದಂತ ವ್ಯಕ್ತಿಯಾಗಿ ಬರ್ಲಿ ಅಂತ ಎಲ್ಲರೂ ಆಶಿಸೋಣ. ಲೋಹಿತ್, ಇನ್ನೊಂದು ಅಂಶ, ಈಗ ದರ್ಶನ್ ಹೇಳ್ತಾರೆ, ನಾನು ನೋಡುವಾಗ್ಲೇ ರೇಣುಕಾ ಸ್ವಾಮಿ ಸುಸ್ತಾಗಿದ್ದ. ಆಲ್ರೆಡಿ ನಾನು ಬರಕ್ ಮುಂಚೆನೆ ಅವ್ರಿಗೆ ಹೊಡೆದಿದ್ರು, ಬಟ್ ನಾನು ಬಂದ ಮೇಲೆ ಅವನ್ನ ಮಾತಾಡಿಸಿದಾಗ ಹೀಗೆಲ್ಲ ಮಾಡಿದ್ಯಾ ನೀನು, ಹಿಂಗೆಲ್ಲ ಮೆಸೇಜ್ ಕಳಿಸಿ ಅಂತ ಹೇಳಿ ಮತ್ತೆ ನಾನು ಕೂಡ ಅವನ ಮೇಲೆ ಹಲ್ಲೆಯನ್ನ ಮಾಡಿದೆ, ಮರದ ಕೊಂಬೆ ತಗೊಂಡು ಹೊಡೆದೆ ಅಂತ ಹೇಳಿ. ಎಲ್ಲೊಂದ್ ಕಡೆ ಈಗ ಪಾಸ್ಟ್ ಇಸ್ ಪಾಸ್ಟ್ ಅಂತ ಅಂದ್ಕೊಂಡ್ರು, ಅದು ಒಂದು ಚಾನ್ಸ್ ಇತ್ತು ಅಂತ ಅನ್ಸುತ್ತೆ ದರ್ಶನ್ಗೆ. ಅಟ್ಲೀಸ್ಟ್ ಬುದ್ಧಿ ಹೇಳಿ ಅವ್ನಿಗೆ ಅಷ್ಟಾದ್ರೂ ಹೊಡೆದಿದ್ರಲ್ಲ, ಬಿಟ್ಬಿಟ್ಟಿದ್ರು ಆಗೋಗಿರೋದೇನೋ ಅಂತ ಅನ್ಸುತ್ತೆ. ಬಟ್ ಈಗ ನಾವ್ ಏನೇ ಮಾತನಾಡಿದ್ರು ನಾವು ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ದಂಗೆ ಹೊರತು ಈಗ ಕೊಲೆನೂ ಆಗೋಗಿದೆ ಅಂಡ್ ಈಗ ಅದಕ್ಕೆ ಅವ್ರು ಶಿಕ್ಷೆನೂ ಅನುಭವಿಸ್ತಾ ಇದ್ದಾರೆ.
ಈಗ ನೆಕ್ಸ್ಟ್ ಹಂತ, ಈಗ ಅಡಿಷನಲ್ ಚಾರ್ಜ್ ಶೀಟ್ ಸಲ್ಲಿಸೋದಾಗ್ಲಿ, ಈ ಪ್ರೊಸೀಜರ್ಗಳು ಇದೆಲ್ಲವೂ ಕೂಡ ಎಷ್ಟು ಪ್ರಭಾವವನ್ನ ಬೀರುತ್ತೆ, ಅಥವಾ ಈ ಕೇಸ್ ಇನ್ನೂ ಕೂಡ ಮುಂದುವರಿಯೋದಕ್ಕೆ ಅಥವಾ ಸ್ಟ್ರಾಂಗ್ ಆಗೋದಕ್ಕೆ? ಓಕೆ, ನಾನು ಮೊದಲನೇದಾಗಿ ಆ ಸುಪ್ರೀಂ ಕೋರ್ಟ್ ವಿಷಯವನ್ನ ಯಾವ್ದೇ ಕಾನೂನು ತೊಂದರೆ ಇಲ್ದಿರೋ ಹಾಗೆ ಹೇಳಕ್ ಇಷ್ಟಪಡ್ತೀನಿ. ಮೊದಲು ಆಗ ಹೇಳ್ಬೇಕಂದಾಗ ಸುನಿಲ್ ಕುಮಾರ್ ಅವರು ಇದ್ ಮಾಡಿದ್ರು. ಸೊ ಏನಂದ್ರೆ, ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಯಾವ್ದೇ ಸುಪ್ರೀಂ ಕೋರ್ಟ್ ಅಲ್ಲ, ಮ್ಯಾಜಿಸ್ಟ್ರೇಟ್ಗೂ ಕೂಡ ಬೇಲ್ ಕೊಡುವಂಥದ್ದು ಅವ್ರ ವಿವೇಚನೆಗೆ ಬಿಟ್ಟಂತದ್ದು. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಮುಖವಾಗಿ ಸುಮ್ಮನೆ ಒಂದು 50% ಯಾವ ರೀತಿ ಆಗುತ್ತೆ ಅಂದ್ರೆ, ಸೆಷನ್ ಕೋರ್ಟ್ ನಲ್ಲಿ ರಿಜೆಕ್ಟ್ ಆಗಿರುವಂತ ಆದೇಶ ಕಾಪಿಯನ್ನು ಕೂಡ ಪರಿಗಣಿಸ್ತಾರೆ. ಹಾಗೆ ಹೈಕೋರ್ಟ್ ನಲ್ಲಿ ಏನಕ್ಕೆ ಬೇಲ್ ರಿಜೆಕ್ಟ್ ಆಗಿದೆ ಆದೇಶವನ್ನು ಕೂಡ ಕೆಲವರು ಬಾರಿ ಪರಿಗಣಿಸ್ತಾರೆ. ಅಂದ್ರೆ ವಾಟ್ ಇಸ್ ದ ಸ್ಟ್ರಾಂಗ್ನೆಸ್ ಆಫ್ ದಿ ರಿಜೆಕ್ಟ್ ಆಫ್ ದಿ ಬೇಲ್ ಇನ್ ದಿ ಹೈಕೋರ್ಟ್, ಯಾಕೆ ರಿಜೆಕ್ಟ್ ಮಾಡ್ತಾರೆ ಇಂಥ ಕೇಸ್ಗಳಿಗೆ ಅನ್ನೋದನ್ನು ಕೂಡ ಮಾಡ್ತಾರೆ. ಇದೇ ರೀತಿ ಕನ್ವಿಕ್ಷನ್ ಅಪೀಲ್ ಹೋದಾಗಲೂ ಅಷ್ಟೇ, ಸ್ಪೆಷಲಿ ಪಿಟಿಷನ್ ಹೋದಾಗಲೂ ಕೂಡ ಅದೇ ರೀತಿಯಾಗಿ ಪರಿಗಣಿಸ್ತಾರೆ. ಇನ್ನ 50% ನಿಜ, ಇಟ್ ವಿಲ್ ಬಿ ರಿವರ್ಸ್ಡ್ ವಿವೇಚನೆ ಆಫ್ ದಿ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಬ್ಲಿ ಅಂತ ಏನು ಎವಿಡೆನ್ಸ್ಗಳನ್ನ ಕೊಡಕ್ ಸಾಧ್ಯವಿಲ್ಲ ಅಂತ ಹೇಳಿಸ್ತೀನಿ. ಯಾಕೆಂದ್ರೆ ಪೊಲೀಸರು ಈಗಾಗಲೇ ಎಲ್ಲಾ ಕೊಟ್ಟಿರೋದನ್ನು ಕೂಡ ಇನ್ನ ಒಂದು 7 ದಿನ ಬಾಕಿ ಇದ್ದಾಗಲೇ ಫೈಲ್ ಮಾಡ್ಬಿಟ್ಟಿದ್ದಾರೆ. ಚಾರ್ಜ್ ಶೀಟ್ಗೆ ಏನೇನು ಅಂತಿಮ ಟೈಮ್ ಇತ್ತು ಆಗ್ಲೇ 7 ದಿನ ಇದ್ದಾಗಲೇ ಫೈಲ್ ಮಾಡ್ಬಿಟ್ಟಿದ್ದಾರೆ. ವೈ ದೇ ಹ್ಯಾವ್ ಟೇಕನ್ ಟೈಮ್ ಅಂದ್ರೆ, ಅಡಿಷನಲ್ ಚಾರ್ಜ್ ಶೀಟ್ ನ ಏನಾದ್ರೂ ಬಿಟ್ಟು ಹೋಗಿದ್ರೆ ಇದನ್ನ ಸ್ಕ್ರೂಟನೈಸ್ ಮಾಡ್ಬೇಕಂದಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಾಗ್ಲಿ ಅಥವಾ ವ್ಯಾಲ್ಯೂಯೇಷನ್ ಮಾಡ್ಬೇಕಂದಾಗ ಇವ್ರಿಗೆ ಆಗ್ಲಿ, ರೀ ಎಕ್ಸಾಮಿನೇಷನ್ ಮಾಡ್ಬೇಕಂದಾಗ, ಓದ್ಬೇಕಾದಾಗ ಏನಾದ್ರೂ ಈ ತರ ಡಿಸ್ಕಷನ್ ಮಾಡ್ಬೇಕಂದಾಗ ಕನ್ವಿಕ್ಷನ್ಗೆ ನಾವು ದಿಕ್ಕಲ್ಲಿ ಏನಾದ್ರೂ ತಪ್ಪಿದ್ರೆ ಅದನ್ನ ಪೂರ್ಣಗೊಳಿಸೋಕೋಸ್ಕರ ಅಥವಾ ಕರೆಕ್ಷನ್ ಮಾಡ್ಕೊಳ್ಳೋಕೋಸ್ಕರ ಈ ಒಂದು ಅಡಿಷನಲ್ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತೀವಿ ಅಂತ ಸಮಯ ತಗೊಂಡಿರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಈಗಾಗಲೇ ಎಲ್ಲವೂ ಕೂಡ ಆಗ್ಬಿಟ್ಟಿದೆ. ದ ಎಂಡ್ ಎಲ್ಲರೂ ಸ್ಟೇಟ್ಮೆಂಟ್ಗಳಾಗಿದ್ದಾವೆ, ಇನ್ವೆಸ್ಟಿಗೇಷನ್ಗಳಾಗಿದ್ದಾವೆ, ಫೋರೆನ್ಸಿಕ್ ರಿಪೋರ್ಟ್ಸ್ಗಳು ಬಂದಿದ್ದಾವೆ. ಸೊ ಎಲ್ಲವೂ ಕೂಡ ಮುಗ್ದೋಗಿದ್ದಾವೆ. ಪ್ರಾಬಬಲಿ ಏನಾದ್ರೂ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದಾಗ ಹೊಸ ನಿಲುವಲ್ಲಿ ಏನಾದ್ರೂ ಕೂಡ ಅವ್ರ ಆಚೆ ಬಂದಾಗ ಯಾರೋ ಡಿಫೆನ್ಸ್ ಅಡ್ವೊಕೇಟ್ಸ್ ಅದಕ್ಕೆ ನಾವು ರೆಡಿ ಆಗಿಲ್ವೇನೋ ಅನ್ನೋ ರೀತಿಯ ಸಮಯ ತಗೊಂಡಾಗಿದೆ. ಕರೆಕ್ಷನ್ ಮಾಡ್ಕೊಳ್ಳೋಕೋಸ್ಕರ ಅಡಿಷನಲ್ ಚಾರ್ಜ್ ಶೀಟ್, ಅದು ಬಿಟ್ರೆ ಬೇರೆ ಎಂತಕ್ಕೂ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್. ಓಕೆ ಸುನಿಲ್ ಸರ್, ಒಟ್ಟಾರೆ ಈ ಪ್ರಕರಣವನ್ನ ಗಮನಿಸ್ತಾ ಹೋದಾಗ ಈಗ ನಾವು ಸಾಕಷ್ಟು ಚರ್ಚೆ ಮಾಡಿದೀವಿ. ಕನ್ವಿಕ್ಷನ್ ಪರ್ಸೆಂಟೇಜ್ ಇರಬಹುದು, ಅಥವಾ ಚಾರ್ಜ್ ಶೀಟ್ ಹಾಕಿರುವಂಥ ವಿಚಾರಕ್ಕಿರಬಹುದು, ಅಥವಾ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಪೊಲೀಸರು ಕಲೆಕ್ಟ್ ಮಾಡಿರುವಂಥ ವಿಚಾರಕ್ಕಿರಬಹುದು. ಈಗ ಆಲ್ರೆಡಿ ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಒಂದು ಸಾರ್ವಜನಿಕರಿಗೂ ಒಂದು ಪ್ರಶ್ನೆ ಇರುತ್ತೆ, ನನಗೂ ಕೂಡ ಅದೊಂದು ಡೌಟ್ ಇದೆ, ಅದನ್ನ ನಾನು ಇಲ್ಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ಬೇಲ್ ಕೊಡೋದಾಗ್ಲಿ ಬಿಡೋದಾಗ್ಲಿ ಅಥವಾ ಈ ಪ್ರೊಸೀಜರ್ಗಳು ವಕೀಲರ ಮೇಲೆ, ಅಂದ್ರೆ ಯಾರು ವಕೀಲರು ಯಾರು ಈ ಕೇಸನ್ನ ವಹಿಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತಾ, ಹೇಗೆ? I don't know whether I'm right or wrong asking in this question, but I have a doubt. I just wanted to get clarify. ಸಾಕಷ್ಟು ಜನ ಸಾರ್ವಜನಿಕರಿಗೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ಖಂಡಿತ ಏನಾಗುತ್ತೆ, ಏನು ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದಾರೋ ಆ ಮೆಟೀರಿಯಲ್ ಬೇಸಿಸ್ ಮೇಲೆನೆ ನ್ಯಾಯಾಧೀಶರು ಬೇಲ್ ಅನ್ನು ಕೊಡ್ತಾರೆ. ನಾವ್ ಯಾಕೆ ಕೆಲವು ಸಲ ಫೇಮಸ್ ವಕೀಲರನ್ನ ಆಯ್ಕೆ ಮಾಡ್ಕೋತೀವಿ ಅಥವಾ ಪ್ರಬುದ್ಧವಾಗಿರುವಂತಹ ಎಕ್ಸ್ಪೀರಿಯನ್ಸ್ಡ್ ಅಡ್ವೊಕೇಟ್ಸ್ ನ ಯಾಕೆ ಕೆಲವರು ಆಯ್ಕೆ ಮಾಡ್ಕೋತಾರೆ ಅಂದ್ರೆ, ಅವರು ತಮ್ಮ ಕಾನೂನಿನ ಜ್ಞಾನದಿಂದ ತುಂಬಾ ಅದ್ಭುತವಾಗಿ ನ್ಯಾಯಾಧೀಶನ ಕನ್ವಿನ್ಸ್ ಮಾಡ್ಲಿಕ್ಕೆ ಸಹಕಾರ ಅಷ್ಟೇ. ದಟ್ಸ್ ದ ಡಿಫರೆನ್ಸ್, ದಟ್ಸ್ ಆಲ್. ಅವ್ರೇನ್ ಮಾಡ್ತಾರೆ, ಸುದೀರ್ಘವಾದಂತಹ ತಮ್ಮ ಅನುಭವದಲ್ಲಿ ಅನೇಕ ಜಡ್ಜ್ಮೆಂಟ್ ಗಳನ್ನ ಕೋಟ್ ಮಾಡಿ ನ್ಯಾಯಾಧೀಶರಿಗೆ ತಮ್ಮ ಗಮನಕ್ಕೆ ತಂದು, ಇಲ್ಲ ತಾವು ಇದಕ್ಕೆ ಬೇಲನ್ನ ಕೊಡಬಹುದು, ಇದು ಇದೊಂದು ಅಫೆನ್ಸ್ ಬಿಟ್ರೆ ಬೇರೆ ಯಾವುದೇ ಅಫೆನ್ಸ್ ಅಲ್ಲಿ ಇದ್ರು ಭಾಗಿಯಾಗಿದ್ರು ಕೂಡ ಶಿಕ್ಷೆ ಆಗಿಲ್ಲ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಇದೊಂದೇ ಅಫೆನ್ಸ್ ಅಲ್ಲಿ ಇನ್ವಾಲ್ವ್ ಆಗಿರುವಂತದ್ದು. ಅಫೆನ್ಸ್ ಆದ್ಮೇಲೂ ಕೂಡ ಎಲ್ಲೂ ಓಡೋಗಿಲ್ಲ, ದೇಶ ಬಿಟ್ಟು ಓಡೋದಂತ ಪರಿಸ್ಥಿತಿ ಬಂದಿಲ್ಲ, ತಮ್ಮ ಪಾಡ್ಗವ್ರು ಪೊಲೀಸರು ಕರೆದಾಗ ಎಲ್ಲಾ ತರ ತನಿಖೆಗೆ ಸಹಕಾರ ಕೊಟ್ಟಿದ್ದಾರೆ. ಹಾಗಾಗಿ ಇವ್ರಿಗೊಂದು ಅವಕಾಶ ಕೊಡಿ, ಶಿಕ್ಷೆ ಆದ್ರೆ ನಾಳೆ ದಿವಸ ಅನುಭವಿಸ್ತಾರೆ, ಅದು ಬೇರೆ ವಿಚಾರ. ಬಟ್ ಟ್ರಯಲ್ ಮುಗಿಯುವಂತದ್ದೇ 3-4 ವರ್ಷ ಆಗ್ತದೆ. 3-4 ವರ್ಷದವರೆಗೂ ಜೈಲ್ ಇಡಬೇಕು ಅನ್ನೋದು ಅದೇ ಒಂದು ದೊಡ್ಡ ಶಿಕ್ಷೆ ಆಗುತ್ತೆ. ಹಾಗಾಗಿ ಒಂದ್ ಸ್ವಲ್ಪ ಅವಕಾಶ ಕೊಡಿ, ಆಚೆ ಬರ್ಲಿ. ಅವ್ರಿಗೂ ಅನೇಕ ಫಿಲ್ಮ್ಗಳು ಅಥವಾ ಅವ್ರವ್ರ ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತಾರೆ, ಬಟ್ ಯಾರಿಗೂ ವಿಟ್ನೆಸ್ ಗಳನ್ನ ಥ್ರೆಟನ್ ಮಾಡೋದಿಲ್ಲ. ಹಾಗಾಗಿ ಅವ್ರಿಗೊಂದು ಬೇಲ್ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ಸ್ವಲ್ಪ ಸೀನಿಯರ್ ವಕೀಲರಿದ್ದಾಗ ಏನಾಗ್ತದೆ, ಅವರು ನ್ಯಾಯಾಧೀಶರಿಗೆ ತುಂಬಾ ಚೆನ್ನಾಗಿ ಗಮನಿಸಿ ಅವ್ರ ತುಂಬಾ ಚೆನ್ನಾಗಿ ಕನ್ವಿನ್ಸ್ ಮಾಡ್ಲಿಕ್ಕೆ ಒಂದು ಒಳ್ಳೆ ಸಹಕಾರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಸೀನಿಯರ್ ವಕೀಲರುಗಳನ್ನ ನೇಮಿಸ್ಕೋತಾರೆ. ಅದು ನ್ಯಾಚುರಲಿ. ಈಗ ಒಂದು ಆಪರೇಷನ್ ಮಾಡಿಸ್ಬೇಕು ನಾವು, ಅಥವಾ ನಮ್ಮ ಮನೇಲೋ ತಮ್ಮ ಮನೇಲೋ ಒಂದು ಆಪರೇಷನ್ ಯಾರಿಗಾದ್ರೂ ನಮ್ಮ ಸ್ನೇಹಿತರಿಗೋ ರಿಲೇಟಿವ್ ಆಪರೇಷನ್ ಮಾಡಬೇಕು ಅಂದಾಗ ನಾವು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಹತ್ರ ಮಾಡಿಸ್ತೀವ, ಅಥವಾ ನಿನ್ನೆ ಮೊನ್ನೆ ಪಾಸ್ ಆಗಿರುವಂತ ಫ್ರೆಶರ್ ಡಾಕ್ಟರ್ ಹತ್ರ ಮಾಡ್ಸಕ್ಕೆ ಇಷ್ಟಪಡ್ತೀವ. ಸಹಜವಾಗಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಮಾಡಿದ್ರೆ ಒಳ್ಳೇದು ಅಂತೀವಲ್ಲ. ಹಾಗಾಗಿ ವಕೀಲರಲ್ಲೂ ಕೂಡ ಏನ್ ಮಾಡ್ತಾರೆ, ಒಂದು ಸೀನಿಯರ್ ವಕೀಲರು, ಹಿರಿಯ ವಕೀಲರು, ಡೆಸಿಗ್ನೇಟೆಡ್ ವಕೀಲರು ಮಾಡಿದಾಗ ನಮಗೊಂದು ನಂಬಿಕೆ, ಯಾವುದೇ ತರ ಎಡವಟ್ಟು ಆಗೋದಿಲ್ಲ, ಏನೋ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರಪ್ಪ ಅಂತ ನಂಬಿಕೆ. ದಟ್ಸ್ ಆಲ್, ನಥಿಂಗ್ ಮಚ್. ಕಾನೂನು ಎಲ್ಲ ಒಂದೇ, ಚಾರ್ಜ್ ಶೀಟ್ ಎಲ್ಲ ಒಂದೇ. ಆ ಚಾರ್ಜ್ ಶೀಟ್ ಮೆಟೀರಿಯಲ್ ನೋಡೇ ನ್ಯಾಯಾಧೀಶರು ತೀರ್ಪನ್ನ ಕೊಡ್ಬೇಕು. ಸರ್, ಕಡೆಯ ಪ್ರತಿಕ್ರಿಯೆ ಸರ್ ನಿಮ್ದು? ಚೆನ್ನಾಗಿ ಮಾಡಿದ್ದಾರೆ ಪೊಲೀಸರು, ಅದ್ಭುತವಾಗಿ ತನಿಖೆ ಮಾಡಿದ್ದಾರೆ. ಪ್ರಾಸಿಕ್ಯೂಟರ್ ಜವಾಬ್ದಾರಿ ತುಂಬಾ
ಗ್ರೇಟೆಸ್ಟ್ ಜವಾಬ್ದಾರಿ ಇದೆ. ಹಾಗಾಗಿ ಅವರು ತುಂಬಾ ಚೆನ್ನಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ನಿಜವಾಗ್ಲೂ ಯಾರು ಅನ್ಯಾಯ ಮಾಡಿದಾರೋ, ರೇಣುಕಾಸ್ವಾಮಿ ಕೊಲೆಗೆ ನಿಜವಾಗ್ಲೂ ಯಾರು ಕಾರಣಕರ್ತರಾಗಿದ್ದಾರೋ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಲೋಹಿತ್ ಜಿ, ನಿಮಗೂ ಕೂಡ ಅದೇ ಪ್ರಶ್ನೆ ನಂದು. ಸೊ ನೀವು ಒಂದ್ ರೀತಿಯ ನಗು ಇತ್ತು ನಿಮ್ಮ ಮುಖದಲ್ಲಿ. ಐ ಡೋಂಟ್ ನೋ ಅದು ಏನು ಹೇಳ್ತಾ ಇತ್ತು, ವಾಟ್ ಮೆಸೇಜ್, ಐ ರಿಯಲಿ ಡೋಂಟ್ ನೋ. ಬಟ್ ನಿಮ್ಮ ಒಪಿನಿಯನ್ ಏನು ನನ್ನ ಪ್ರಶ್ನೆಯ ಮೇಲೆ? ಅಲ್ಲ, ಏನಿಲ್ಲ, ನಾನು ಸುನಿಲ್ ಅವರು ತುಂಬಾ ಚೆನ್ನಾಗಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾನು ಕೂಡ ಅದೇ ಅಡಾಪ್ಟ್ ಆಗ್ತೀನಿ. ಸೀನಿಯರ್ ಅಡ್ವೊಕೇಟ್ಸ್ ಅಂಡ್ ಜೂನಿಯರ್ ಅಡ್ವೊಕೇಟ್ಸ್ ಆಗಲಿ ಅಥವಾ ಮಧ್ಯಮ ವರ್ಗ ಅಡ್ವೊಕೇಟ್ಸ್ಗಳಾಗ್ಲಿ, ಯಾರು ಪ್ರೆಸೆಂಟೇಷನ್ ನ ಚೆನ್ನಾಗಿ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಹೋಗುತ್ತೆ. ಮತ್ತೆ ಅನುಭವನೂ ಕೂಡ ತುಂಬಾ ಮುಖ್ಯ ವ್ಯಕ್ತಪಡಿಸಕ್ಕೆ. ಸೊ ಹಾಗಾಗಿ ಮತ್ತೆ ಎರಡನೇದು, ನಾನು ಒಂದು ಮುಖ್ಯವಾಗಿ ಹೇಳ್ಬೇಕು, ತಾವೇ ಓದ್ಬೇಕಂದಾಗ ದರ್ಶನ್ ಅವರ ಹಿಸ್ಟ್ರಿ ಆಫ್ ಕೇಸಸ್ ಗಳನ್ನ ಕೋಟ್ ಮಾಡ್ತಿದ್ದಾರೆ. 2012 ಆಗಿರುವಂತ ಹೆಂಡತಿ ಮೇಲೆ ಆಗಿರೋ ಹಲ್ಲೆ, ಮತ್ತೆ ಆ ನಾಯಿ ರಾಜಾರೇಶ್ನಗರ ಪೊಲೀಸ್ ಸ್ಟೇಷನ್ ಆಗಿರುವಂತ ಕೇಸ್ಗಳನ್ನ, ಮತ್ತೆ ಇನ್ನೊಂದ್ ಯಾವ್ದೋ ಒಂದು ಕೇಸ್ ಫಾರ್ಮ್ ಹೌಸ್ ಅಲ್ಲಿ ಒಂದು ಕೇಸ್. ಎಸ್, ಈ ಎಲ್ಲಾ ಕೇಸ್ಗಳು ಕೂಡ ಬೇಲ್ ಮಾಡಬೇಕಂದಾಗ ನಿರ್ಧಾರ ಮಾಡುವಂತದ್ದು ಹೊರತು ಕನ್ವಿಕ್ಷನ್ಸ್ ಗಲ್ಲ. ಓಕೆ, ಇವೆಲ್ಲವೂ ಕೇಸ್ಗಳು ಕೂಡ ಬೇಲ್ ನಲ್ಲಿ ಮಾತ್ರ ಇದನ್ನ ನಾವು ವಾದ ಮಾಡ್ತೀವಿ. ಅಂದ್ರೆ ವಾಟ್ ಇಸ್ ಪ್ರಾಸಿಕ್ಯೂಷನ್ ಹೇಳ್ತಾರೆ, ಇವ್ರ ಮೇಲೆ ಎಷ್ಟು ಹಬಿಚುವಲ್ ಇದಾರ ಅಥವಾ ಇವ್ರಿಗೆ ಎಷ್ಟು ಕೇಸ್ಗಳಿದಾವೆ ಇವ್ರ ಮೇಲೆ, ಅಂದ್ರೆ ಇದೇನು ಮೊದಲನೇ ಕೇಸ್ ಅಲ್ಲ, ಅಂದ್ರೆ ಈತರಿಗೆ ತಾಳ್ಮೆ ಇಲ್ಲ ಅಥವಾ ಇವರು ಕೋಪ ಇರ್ತಾರೋ, ಈ ರೀತಿಯಾಗಿ ಅವ್ರು ಕಾನೂನನ್ನ ವೈಲೇಷನ್ ಮಾಡಿದಾರೆ ಅನ್ನೋದೆಲ್ಲೂ ಕೂಡ ಇಂತ ಒಂದು ಹಿಸ್ಟ್ರಿ ಆಫ್ ಕೇಸಸ್ ನಲ್ಲೇ ತೋರಿಸುವಂತದ್ದು. ಬಟ್ ನಾವು ಕೇಸ್ ನಡೆಸಬೇಕಂದಾಗ, ಕನ್ವಿಕ್ಷನ್ ಕೊಡಿಸ್ಬೇಕಂದಾಗ ಅಥವಾ ಅಕ್ವಿಟ್ ಮಾಡಿಸ್ಬೇಕಂದಾಗ ಇದೆಲ್ಲ ನಾವು ತೋರ್ಸಕ್ ಹೋಗಲ್ಲ. ಸೊ ಆ ಕೇಸ್ಗಳ ಸೆಪರೇಟ್, ಈ ಕೇಸ್ ಏನಿದೆ ಅಷ್ಟು ಮಾತ್ರ ಶಿಕ್ಷೆ ಪ್ರಮಾಣ ಎವಿಡೆನ್ಸ್ ಮಾಡ್ಬೇಕಂದಾಗ. ಆದ್ರೆ ಬೇಲ್ ನಿರ್ಧಾರ ಮಾಡ್ಬೇಕಂದಾಗ ಈ ಎಲ್ಲಾ ಕೇಸ್ಗಳು ಕೂಡ ಲಿಸ್ಟ್ ಆಗ್ತವೆ, ಹಿಸ್ಟ್ರಿ ಆಗ್ತವೆ. ಒಬ್ಬ ಅಬಿಚಲ್ ಇರ್ತಾನೆ, 4-5 ಡಕಾಯಿತಿ ಮಾಡಿ 5ನೇ ಡಕಾಯಿತಿ ಅದನ್ನ ತೋರಿಸಿರ್ತಾರೆ. ಸೊ ಇತನಿಗೆ ಬೇಲ್ ಕೊಡಬೇಕು ಕೊಡಬಾರ್ದು ಅನ್ನೋಂಥದ್ದು ನಿರ್ಧಾರ ಮಾಡ್ತಾರೆ. ಬಟ್ ಇದರಲ್ಲಿ ಕೊಲೆ ಪ್ರಕರಣ ಒಂದೇ ಇರುತ್ತವೆ, ಬೇರೆ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ರೈಟ್. ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಅವರೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.